ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪ ಬಂದಿದ್ದ ಮುಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ, ಮುಡಾ ಪ್ರಕರಣದಲ್ಲಿ ಆರೋಪ ಹೊತ್ತಿದ್ದ IAS ಅಧಿಕಾರಿ ನಟೇಶ್ ಅವರ ದೂರಿನ ಆಧಾರದ ಮೇಲೆ ಅರೆಸ್ಟ್ ಆಗಿದ್ದಾರೆ. ಸಿಸಿಬಿಯಿಂದ ಅರೆಸ್ಟ್. ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಪ್ರಕರಣವೊಂದರ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅವರನ್ನ ಸಿಸಿಬಿ ಪೊಲೀಸರು ಕರ್ಕೊಂಡು ಹೋದ್ರು. ಮೈಸೂರಿನಲ್ಲಿ ಅವರ ಮನೆಯನ್ನ ಸರ್ಚ್ ಮಾಡಲಾಗಿದೆ. ನ್ಯಾಯಾಲಯದಿಂದ ವಾರೆಂಟ್ ಪಡೆದು ಸರ್ಚ್ ಮಾಡಲಾಗಿದೆ ಅನ್ನುವ ಮಾಹಿತಿ ನಮ್ಮ ಮೈಸೂರು ರಿಪೋರ್ಟರ್ ಮಧು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ಸ್ನೇಹಮಯಿ ಕೃಷ್ಣ ಅವರ ಆರೋಪಗಳ ಗಂಭೀರವಾಗಿದ್ವು. ಒಂದು ಯೆಲ್ಲೋ ಬೋರ್ಡ್ನ ಕಾರಿನ ನಂಬರು ಅದು A ಪಾಯಿಂಟಿಂದ B ಪಾಯಿಂಟ್ಗೆ ಹೋಯ್ತು, B ಪಾಯಿಂಟಿಂದ C ಪಾಯಿಂಟ್ಗೆ ಹೋಯ್ತು. ಕಂಪ್ಲೇಂಟ್ ಕಾಪಿ ನೋಡ್ತಾ ಇದ್ದೆ ನಾನು. ಅದರಲ್ಲಿ 5 ಬ್ಯಾಗ್ಗಳಿದ್ದವು, ಅದರಲ್ಲಿ 9 ಕೋಟಿ ದುಡ್ಡಿತ್ತು. ಎಲ್ಲೋ ಒಂದು ಕಡೆ ಇಳಿಸ್ತಾರೆ, ಇನ್ನೊಂದು ಕಡೆ ಸೇರಿಸಿಕೊಳ್ತಾರೆ, ಹಿಂಗೆ ಪ್ರಯಾಣ ಆಯ್ತು ಅದರದ್ದು ಅಂತ. ಏನು ಎಕ್ಸಾಕ್ಟ್ಲಿ ಆರೋಪಗಳನ್ನು ಮಾಡಿದ್ದು ಸ್ನೇಹಮಯಿ ಕೃಷ್ಣ? ಅಜಿತ್ ಅವರು ಈಗ ಕಳೆದ 4 ದಿನಗಳಿಂದ ಒಟ್ಟು 2 ಗಂಭೀರ ಆರೋಪಗಳನ್ನ ಮಾಡಿದ್ರು. ಒಂದು ಈಗ ಸದ್ಯಕ್ಕೆ ಅಂದ್ರೆ ಒಂದು ಏನೋ ರಾಜ್ಯ ಮುಖ್ಯ ಕಾರ್ಯದರ್ಶಿ ಏನಿದ್ದಾರೆ ಅವರ ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದು, ನಟೇಶ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬಡ್ತಿ ಏನಿದೆ ಆ ಬಡ್ತಿಯನ್ನ 1,60,00,000 ಹಣವನ್ನ ಪಡ್ಕೊಂಡು ನೀವು ಬಡ್ತಿಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಅದು ಸಪರೇಟ್ ಆದಂತದ್ದು. ಈಗ ಈ ಒಂದು ಪ್ರಕರಣದಲ್ಲಿ ಈಗ ಮತ್ತೊಬ್ರು ಏನ್ ಬಡ್ತಿಯನ್ನ ಪಡ್ಕೊಂಡಂತ DB ನಟೇಶ್ ಏನಿದ್ರು ಆ ನಟೇಶ್ ಅವರು ಈ ಹಣವನ್ನ ಕೊಟ್ಟಿದ್ರು ಅನ್ನುವಂಥ ವಿಚಾರ. ಅದಕ್ಕೂ ಮುಂಚಿತವಾಗಿ 1 ದಿನಗಳ ಮುಂಚಿತವಾಗಿ ಒಂದು ಆಡಿಯೋವನ್ನ ರಿಲೀಸ್ ಮಾಡಿದ್ರು. ನಟೇಶ್ ಅವರು ಅಂದ್ರೆ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕ್ಸ್ಲಿಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೂಡ 4,70,00,000 ಹಣವನ್ನ ಕೊಟ್ಟಿದ್ರು ಅಂತ ಹೇಳಿ ಅನ್ನೋದು ಆರೋಪ ಇತ್ತು. ಆ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ತಮ್ಮ ವಿರುದ್ಧ ನಿರಂತರವಾಗಿ ಆರೋಪ ಮಾಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಕೃಷ್ಣನ ಹೇಗಾದ್ರೂ ಮಾಡಿ ಸಂಪರ್ಕ ಮಾಡಬೇಕು, ಅವರನ್ನ ಹೇಗಾದ್ರೂ ಮಾಡಿ ಈ ಒಂದು ಹೋರಾಟ ಏನಿದೆ ಅದರಿಂದ ಹಿಂದೆ ಸರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ್ರು. ಅದು ಕೇವಲ 6 ಸೆಕೆಂಡ್ ಅಷ್ಟೇ ಇದ್ದಂತದ್ದು. ಅಂದ್ರೆ ಅವತ್ತು ಅಂದ್ರೆ 4 ದಿನಗಳ ಹಿಂದೆ 6 ಸೆಕೆಂಡ್ಗಳ ಆಡಿಯೋವನ್ನು ಏನು ರಿಲೀಸ್ ಮಾಡಿದ್ರು ಅದು ವ್ಯಕ್ತಿಯೊಬ್ಬರ ಜೊತೆಗೆ DB ನಟೇಶ್ ಅವರು ಮಾತನಾಡಿದ್ದಾರೆ ಎನ್ನುವಂತ ಒಂದು ಫೋನ್ ಕಾನ್ವರ್ಸೇಷನ್ ಆಗಿತ್ತು. ಹಾಗಾಗಿ ಅದರ ಸಂಪೂರ್ಣ ಆಡಿಯೋ ಏನಿದೆ ಅದನ್ನ ಇವತ್ತು ಕೋರ್ಟ್ನ ಮುಂದೆ ಸಬ್ಮಿಟ್ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನ ಕೂಡ ಅವರು ಹೇಳ್ಕೊಂಡಿದ್ರು. ಹಾಗಾಗಿಯೇ ಕೂಡ ಆ ಒಂದು ಆಡಿಯೋವನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಕೂಡ ಅವರನ್ನ ಆ ಆಡಿಯೋವನ್ನ ನಾವು ಪಡ್ಕೊಳ್ಬೇಕಿತ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮಾತನಾಡ್ತಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿದ್ದಂತ ಆಡಿಯೋ ಕೇವಲ 6 ಸೆಕೆಂಡ್ ಸಾರ್ವಜನಿಕವಾಗಿ ಸಿಕ್ಕಂತದ್ದು. ಆದ್ರೆ ಅದರ ಸಂಪೂರ್ಣ ಆಡಿಯೋ ಏನಿತ್ತು ಅದನ್ನ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಅವರು ಹೇಳ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ಈಗ ಅವರ ಬಂಧನ ಆಗಿರ್ತಕ್ಕಂಥದ್ದು. ಬಂಧನದ ಜೊತೆಗೆ ಕೂಡ ಮೈಸೂರಿನಲ್ಲಿರ್ತಕ್ಕಂಥ ಗೌರಿಶಂಕರದ ಅವ್ರ ನಿವಾಸ ಮತ್ತೆ ಅವರ ನಿವಾಸದ ಮುಂಭಾಗದಲ್ಲಿ ಇದ್ದಂತ ಕಚೇರಿ ಏನಿತ್ತು ಅದನ್ನ ಸಂಪೂರ್ಣವಾಗಿ ಸಿಸಿಬಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಂದಂತ ಸಿಸಿಬಿ ಅಧಿಕಾರಿಗಳು ತಲಾಶ್ ಮಾಡಿರ್ತಕ್ಕಂಥದ್ದು. ಈ ಒಂದು ತಲಾಶ್ ನಲ್ಲಿ ಒಂದು ಪೆನ್ ಡ್ರೈವ್ ಅನ್ನ ಜೊತೆಗೆ ಅವರು ಬಳಸ್ತಿದ್ದಂತ ಒಂದು ಸಿಸ್ಟಮ್ ಏನಿತ್ತು ಆ ಸಿಸ್ಟಮ್ ನ ಹಾರ್ಡ್ ಡಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರೇ ಕೂಡ ಒಂದು ಜೆರಾಕ್ಸ್ ಮಿಷಿನ್ ಅನ್ನ ತಂದಿದ್ರು. ಒಂದಷ್ಟು ದಾಖಲಾತಿಗಳನ್ನ ಅವರು ಒಂದಷ್ಟು ಜೆರಾಕ್ಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರ ಕಚೇರಿಯಲ್ಲಿ ಮತ್ತೆ ಮನೆಯಲ್ಲಿ ಅವರ ಕೊಠಡಿಯಲ್ಲಿ ಇದ್ದಂತ ಒಂದಷ್ಟು ದಾಖಲಾತಿಗಳೇನಿದ್ವು ಅವುಗಳನ್ನು ಕೂಡ ತೆಗೆದುಕೊಂಡು ಈಗಷ್ಟೇ ಕೂಡ ಅವರ ಒಂದು ಮನೆಯ ತಲಾಶನ್ನ ಮುಗಿಸಿ ಹೋಗಿರ್ತಕ್ಕಂಥದ್ದು. ಅವರು ಏನು ಮೈಸೂರಿನ ಬಂಡಿಪಾಳ್ಯದ ನಿವಾಸಿ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಅವರು ವಾಸ ಇದ್ರು. ಬಾಡಿಗೆ ಮನೆಯಲ್ಲಿ ಇದ್ದಂತಹ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ದಾರೆ, ಆಡಿಸ್ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಅವರ ಪತ್ನಿಯನ್ನ ಕರೆದುಕೊಂಡು ನೇರವಾಗಿ ಬಂಡಿಪಾಳ್ಯದಲ್ಲಿ ಇರತಕ್ಕಂಥ ಇನ್ನೊಂದು ಮನೆಯ ತಲಾಶ್ಗೆ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಕಳೆದ 4 ದಿನಗಳ ಹಿಂದೆಯಿಂದ ಮಾಡಿರ್ತಕ್ಕಂಥ 2 ಆರೋಪಗಳೇನಿವೆ 2 ಆರೋಪಗಳು ಕೂಡ ಸಂಪೂರ್ಣ ಗಂಭೀರವಾಗಿದ್ವು. ಯಾಕಂದ್ರೆ ಕೋಟ್ಯಾಂತರ ಹಣ ಮೈಸೂರಿನಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಎನ್ನುವಂಥದ್ದು. ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಅವರು ನಟೇಶ್ ಅವರ ಬೇನಾಮಿಯೇ ಆಗಿದ್ದಾರೆ ಎನ್ನುವಂಥದ್ದು ನೇರವಾದಂಥದ್ದು. ಜೊತೆಗೆ ಟ್ರಾನ್ಸಾಕ್ಷನ್ ಆದಂತ ವಾಹನ ಏನಿತ್ತು ವಾಹನದ ಫೋಟೋಗಳನ್ನೆಲ್ಲವನ್ನು ಕೂಡ ರಿವೀಲ್ ಮಾಡಿದ್ರು. ಜೊತೆಗೆ ಅವೆಲ್ಲವ ದಾಖಲಾತಿಗಳನ್ನು ಕೂಡ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು. ಅಂತಹ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಕೂಡ ಈಗ ಅವರ ಬಂಧನ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಇಡೀ ಪ್ರಕರಣದಲ್ಲಿ ಸಿಕ್ಕಿ ಬೀಳ್ತೀವಿ ಅನ್ನೋ ಕಾರಣಕ್ಕಾಗಿ ಏನಾದ್ರು ಸರ್ಕಾರದ ಪ್ರತಿನಿಧಿಗಳು ಅಂದ್ರೆ ಏನು ಈ ಅಧಿಕಾರಿಗಳಿದ್ದಾರೆ ಅವರು ಇಂತಹ ಕೆಲಸ ಮಾಡಿದ್ದಾರಾ ಅನ್ನೋ ಒಂದು ಅನುಮಾನವನ್ನು ಸಾರ್ವಜನಿಕ ವಲಯದಲ್ಲಿ ಹುಟ್ಟಾಗ್ತಾ ಇದೆ. ಅಜಿತ್, ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಓಪನ್ ಆಗಿ ಹೇಳಿದ್ರು ನಾನು ಇವತ್ತು ಕೋರ್ಟಿಗೆ ದಾಖಲೆಗಳನ್ನು ಕೊಡ್ತೀನಿ, ಕಂಪ್ಲೀಟ್ ಆಡಿಯೋ ಕೊಡ್ತೀನಿ ಅನ್ನೋದನ್ನು ಅನೌನ್ಸೇ ಮಾಡಿದ್ರು ಅವರು.
ಇಲ್ಲಿ ಹೇಳ್ಕೊಂಡಿದ್ದಂಥದ್ದು ಅಂದ್ರೆ ಕೋರ್ಟ್ ಹಿಯರಿಂಗ್ ಇದೆ. ಈಗ ಏನ್ ಅವ್ರ 6 ಸೆಕೆಂಡ್ಗಳ ಒಂದು ಆಡಿಯೋ ಏನಿತ್ತು, 6 ಸೆಕೆಂಡ್ಗಳ ಆಡಿಯೋನ ಸಾರ್ವಜನಿಕವಾಗಿ ರಿಲೀಸ್ ಮಾಡಿದ್ರು. ಅದಾದ ನಂತರದಲ್ಲಿ 20ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇದೆ. ಹಿಯರಿಂಗ್ ನ ಸಂದರ್ಭದಲ್ಲೂ ಕೂಡ ನಾನು ಈ ದಾಖಲಾತಿಗಳೇನಿದೆ ಅಂದ್ರೆ ಆಡಿಯೋದ ಸಂಪೂರ್ಣ ಆಡಿಯೋ ಏನಿದೆ ಅದನ್ನು ಕೂಡ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅನ್ನೋದು ವಿಚಾರವನ್ನು ಕೂಡ ಅವರ ಸ್ನೇಹಿತರಿಗೆ ಹೇಳ್ಕೊಂಡಿದ್ರು. ಈ ಕಾರಣಕ್ಕಾಗಿಯೇ ಕೂಡ ಎಲ್ಲಿ ಆ ಒಂದು ಆಡಿಯೋ ತಲುಪಿ ಬಿಡುತ್ತಾ ಅನ್ನೋ ಒಂದು ಕಾರಣಕ್ಕಾಗಿ ಇಂಥದ್ದೊಂದು ರೇಡ್ ನಡೆದಿರ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಈಗ ಸದ್ಯಕ್ಕೆ ಇಲ್ಲೆಲ್ಲರೂ ಮಾತಾಡ್ಕೊಳ್ತಾ ಇರತಕ್ಕಂಥದ್ದು. ಅಜಿತ್, ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.